ಈಗ ಅಲ್ಲಿ ಜನ ಪ್ರೀತಿ ಅಭಿಮಾನ ಇಟ್ಕೊಂಡು ಅವ್ರು ಅಷ್ಟೇ ಸಪೋರ್ಟ್ ಕೊಟ್ಟು ಮಾಡಿದಾರಲ್ಲ, ಅದಕ್ಕೆ ಭಾಳ ಖುಷಿ ಅನಿಸ್ತದೆ. ಎಲ್ಲರಿಂದನೂ ಒಂದೊಂದು ಕಲಿಸಿದ್ದೀವಿ, ಕಲಿಸಿದವರಿಗೆ ತುಂಬಾ ಥ್ಯಾಂಕ್ ಯು. ಯಾಕೆ ಎಸ್ ಅದು ನಮ್ದು ಹೇಳ್ಬೇಕು. ತುಂಬಾ ಸೀನಿಯರ್ ಜೊತೆ ಕೆಲಸ ಮಾಡಿದ್ದೀವಿ, ನಮ್ಮ ಕೊಲೀಗ್ಸ್ ಆಗಲಿ, ನಮ್ಮ ಹೊರಗಡೆ ಆಗಿರಲಿ, ಯಾರು ಇವರು ಅವ್ರನ್ನ ನಾವು ಇವ್ರೇನ್ ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡಿಲ್ಲ. ಎಲ್ಲರೂ ಹೇಳೋದನ್ನ ಕೇಳಿಸ್ಕೋಬೇಕು, ಯಾವ ಸರಿ ಯಾವ ತಪ್ಪು ಅಂತ ನಾವು ಆಲೋಚನೆ ಮಾಡಬೇಕು, ಎಲ್ಲರ ಸಜೆಷನ್ ತಗೋಬೇಕು. ಅದ್ರಲ್ಲಿ ಯಾವ್ದು ಬೆಟರ್ ಅದನ್ನ ನಾವು ಹಾಕ್ಬೇಕಷ್ಟೇ, ಅಳವಡಿಸ್ಬೇಕಷ್ಟೇ. ಡಾಕ್ಟ್ರು ಅಲ್ಲೆಲ್ಲ ಆಸೆಗಳು ಹೇಳಿ ಮಾಡ್ತಾನೆ, 30,000 ಸಂಬಳದಾಗ ಹೇಳಿ ಮಾಡ್ತಾನೆ. ಅವ್ನಿಗೆ ಡಿಸೈಲ್ ಆಗಲ್ಲ, ಅಷ್ಟಾಗಲ್ಲ, ಇಷ್ಟಾಗಲ್ಲ, ಅಲ್ಲೇ ತಿಂದು ಅಲ್ಲೇ ಬರ್ತಾನೆ ಅನ್ನೋ ತನಕ ಅನ್ನೋದು. ನಾನು ಹೋಗ್ಕೋಬೋದು ಅಂತ ನನ್ನ ಮಗಳು ಚೆನ್ನಾಗಿಲ್ಲ. ಓಕೆ ಗೈಸ್, ಇವಾಗ ನಾವು ಏನಂತ ಅಂದರೆ, ಇವಾಗ ಹಣ ನಾನು ಗಳಿಸ್ಬೋದು, ನಮ್ಮ ಅಮ್ಮವರು ಗಳಿಸ್ಬೋದು, ಮತ್ತು ಇನ್ನೊಬ್ರು ಪ್ರತಿಯೊಬ್ಬರು ಹಣ ಗಳಿಸ್ಬೋದು. ಆದರೆ ಈಗ ನಾನು ಹೋಗೋದಕ್ಕೂ ಅಥವಾ ಬೇರೆಯವ್ರು ಹೋಗೋದಕ್ಕೂ, ನಮ್ಮ ಅಣ್ಣವರು ಯಾವುದೇ ಒಂದು ಊರಿಗೆ ಇವಾಗ ಕೆಲಸ ಮಾಡಿದಾರಲ್ಲ, ಆ ಊರಿನಲ್ಲಿ ಬರೀ ನಡ್ಕೊಂಡು ಹೋದರೆ ಸಾಕು, ಎಷ್ಟು ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ, ಅದನ್ನು ಏನಾದರೂ ಕೊಂಡ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ ಗೈಸ್, ಆಯಿತಾ? ಬರೀ ದುಡ್ಡು ಆಸ್ತಿ ಅಂತ ಅದ್ರ ಮುಂದೆನೇ ಓಡೋಕ್ಕಂತೂ ಹೋಗಬೇಡಿ. ನೀವು ಜನರ ಪ್ರೀತಿ ವಿಶ್ವಾಸ ಅದನ್ನು ಗೆಲ್ಲೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡಿ. ಇಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ, ಒಂದಿನ ಅದು ಎಲ್ಲದೂ ಹೋಗುತ್ತೆ. ಆದರೆ ಒಬ್ಬ ವ್ಯಕ್ತಿ ಹಿಂಗೆ ಕೆಲಸ ಮಾಡಿದ್ದ, ಈಗಿದ್ದ ಅಂತ ಅನ್ನೋದು ಅಷ್ಟೇ ಉಳಿಯುತ್ತೆ. ನಮ್ಮ ಅಣ್ಣವರು ಇವತ್ತು ನಾನು ನಿಜ ಹೇಳ್ತಿದ್ದೀನಿ, ಅಲ್ಲಿ ಟ್ರಾನ್ಸ್ಫರ್ ಆಗಿರ್ಬೋದು, ಆದರೆ ಇಲ್ಲಿ ಎಷ್ಟೋ ಜನ ಸಿಕ್ಕವರು ಕೇಳ್ತಾರೆ, ನಿಮ್ಮ ಅಣ್ಣವ್ರು ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಇಲ್ವಾ, ಎಲ್ಲಿ ಟ್ರಾನ್ಸ್ಫರ್ ಆಯಿತು, ಅಲ್ಲಿ ಊಟ ಅಡ್ಜಸ್ಟ್ ಆಯ್ತಾ ಇಲ್ವಾ ಅಂತ ಅವ್ರ ಬಗ್ಗೆ ಇಷ್ಟು ಕೇಳ್ತಾರೆ ಅಂತ ಅಂದರೆ ಅವ್ರು ಎಷ್ಟು ಮಾಡಿರ್ಬೋದು ಥಿಂಕ್ ಮಾಡಿ. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಬದಲಾವಣೆ ಆಗಿದೆ ಜೀವನ ಅಂತ. ಸ್ಟಾರ್ಟ್ ಆಗಿದ್ದೆ ಒಂದು ಸ್ವಲ್ಪ ಕಾಸು ದುಡ್ಡು ನೋಡಿದ್ದೆ, ಮತ್ತು ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕಂತ ನೋಡಿದ್ದೆ ಈ ಧರ್ಮಸ್ಥಳ ಸಂಘದಿಂದ, ಈ SP ಆಗಿ ಕೆಲಸಕ್ಕೆ ಸೇರಿಕೊಂಡು ಅಂದ್ರಿಂದ. ಅದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ. ಆ ಮಂಜುನಾಥನ ಯಾವಾಗಲೂ ಕೂಡ ನೆನೆಸ್ಕೊಳ್ದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಜೀವನ ಪೂರ್ತಿ ನೆನೆಸ್ಕೊಳ್ತೀವಿ. ಬನ್ನಿ ಇವಾಗ 9ನೇ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಇವಾಗ 10ನೇ ಕ್ವಶನ್ನು, ನಿಮ್ಮ ಮಗನನ್ನ ಈ ಸ್ಥಾನದಲ್ಲಿ ನೋಡಿ ತಾಯಿಯಾಗಿ ನಿಮಗೆ ಎಷ್ಟು ಖುಷಿ ಇದೆ ಅಂತ ಹೇಳೋದಾದ್ರೆ ಹೇಗನ್ಸುತ್ತೆ? ಈಗ ಇಲ್ಲಿ ಮಾಡಿದ್ಕು, ಈಗ ಅಲ್ಲಿ ಜನ ಪ್ರೀತಿ ಅಭಿಮಾನ ಇಟ್ಕೊಂಡು ಅವ್ರು ಅಷ್ಟೇ ಸಪೋರ್ಟ್ ಕೊಟ್ಟು ಮಾಡಿದಾರಲ್ಲ, ಅದಕ್ಕೆ ಭಾಳ ಖುಷಿ ಅನಿಸ್ತದೆ. ಇನ್ನು ಮುಂದೆ ಎಲ್ಲಿ ಹೋದ್ರೂ ಜನ ಅಷ್ಟೇ ಸಪೋರ್ಟ್ ಮಾಡಿ ಇನ್ನೂ ಮೇಲ್ ತರಬೇಕು ಅನ್ನೋದೇ ನಮ್ಮ ಆಸೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ರು ಗೈಸ್. ಈ ಸಲ ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಅಮ್ಮವ್ರು ಅಷ್ಟೇ ಒಂದು ಸ್ವಲ್ಪ ಸೈಲೆಂಟು ಇಲ್ಲಿ ಕ್ಯಾಮ್ರಾ ಮುಂದೆ ಅದೆಲ್ಲ. ಆದರೆ ಇಲ್ಲಿ ಬಂದರೆ ಆರಾಮಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟೆಲ್ಲ ಮಾತಾಡ್ತಾರೆ. ಆದರೆ ಎಷ್ಟು ಸ್ವೀಟಾಗಿ ಹೇಳಿದರು, ಇದೇ ಥರ ಬೆಳೆಸ್ಕೊಂಡು ಹೋಗಿ ನಮ್ಮ ಮಗನ ಏನೇ ಮಾಡಿದರು ಅಂತ. ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಏನು ಅನಿಸ್ತಿತ್ತು ನಿನಗೆ? ಏನೋ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ, ಮುಂದೆ ಜನ ಇಲ್ಲೆಲ್ಲ ಹೆಂಗೆ ಅಂದಿದ್ರು, ಮುಂದೆ ಹೋದಾಗ ಹೆಂಗೆ ಅನಿಸ್ತದೆ. ಫಸ್ಟ್ ತಿಂಗಳು 3,000 ಕೊಡುವಾಗ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ ಗೈಸ್. ನಮ್ಮ ಅವರೇ ಹೇಳಿ, ಆಮೇಲೆ ನಾನು ಹೇಳ್ತೀನಿ. ಇದನ್ನ ಮಾಡ್ಲಿಲ್ಲ ನಾವು, ಏನ ಮುಂದೆ ಅವ್ರೊಬ್ರು ಹೇಳಿದ್ರು, ನಿನ್ ಮಗ ಅಮ್ಮ ಮಾಡ್ತಾ ಮಾಡ್ತಾ ಮೇಲ್ ಹೋಗ್ತಾನೆ, ಅವ್ನು ಯಾವತ್ತು ಇದಕ್ಕೆ ಬರೋದಿಲ್ಲ, ಚೆನ್ನಾನೆ ಮಂಜುನಾಥ ಸ್ವಾಮಿ ಮುಂದೆ ಇನ್ನು ಬೆಳೆಸ್ಕೊಂತ ಹೋಗ್ತಾರೆ,
ನೀವ್ ಕಳಿಸ್ರಿ ಅಮ್ಮ ನಮ್ಮ ಅಂತ ಅವ್ರು ಬಂದು ಒಬ್ಬ ಸರ್ ಹೇಳಿದ್ರು. ಅದೇ ಪ್ರಕಾರನೇ ಮುಂದೆ ಹೋಗಿ ಓದ ಚೆನ್ನಾಗಿ ಇನ್ನು ಮುಂದೆ ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಆಸೆ. ತಂದೆ ಆಗ್ಲಿ ತಾಯಿ ಆಗ್ಲಿ ಯಾವತ್ತು ಕೂಡ ಎಷ್ಟು ನಿನಗೆ ಪೇಮೆಂಟ್ ಬರುತ್ತೆ, ಎಷ್ಟು ಉಳಿಸಿದ್ಯಾ, ಎಷ್ಟು ಕೊಟ್ಟಿದ್ಯಾ ಅಂತ 1 ರೂಪಾಯಿನೂ ಕೇಳಲಿಲ್ಲ ಅವ್ರು ಇದುವರೆಗೂ. ಯಾವ ಲೆಕ್ಕನೂ ಕೇಳಿಲ್ಲ. ಯಾಕೆಂದ್ರೆ ಅವರಿಗೆ ನನ್ನ ಬಗ್ಗೆ ನಂಬಿಕೆ ಇದೆ. ನಾವು ಅದನ್ನ ಉಳಿಸ್ಕೊಳ್ಬೇಕು, ಅದನ್ನ ನಾವು ಹಾಳು ಮಾಡ್ಕೋಬಾರ್ದು. ಅವ್ರು ಇಸ್ಕೊಂಡ್ರು ನಮ್ಗಾಗಿನೇ ಕೊಡಿರ್ತಾರೆ, ನಾವು ಉಳಿಸಿದ್ರು ಅದು ನಮ್ಗಾಗಿನೇ. ಅದಕ್ಕೋಸ್ಕರ ಯಾವತ್ತು ಕೇಳಿಲ್ಲ. ಅವತ್ತಿಂದ ಗೈಸ್ ಇಲ್ಲಿವರೆಗೂ ಅವಾಗ 3,000 ಆಗಲಿ, ಒಂದೊಂದ್ಸಲಿ 2,000, 3,000, 4,000 ಡಿಫ್ರೆನ್ಸ್ ಆಗೋದು. ಅವರು ಏನಂತ ಅಂದರೆ ಲೋನ್ ಕೊಟ್ಟಂಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಆಗ್ತಿರೋದು. ಆದರೆ 1 ರೂಪಾಯಿನೂ ಕೂಡ ಪೆಟ್ರೋಲ್ಗೆ ಎಷ್ಟೋಯ್ತು, ನೀನು ಎಷ್ಟು ತೊಗೊಂಡೆ, ಏನು ಮಾಡಿದೆ, 1 ರೂಪಾಯಿನೂ ಕೇಳಿಲ್ಲ. ಇವರೇ ಎಷ್ಟು ಕೊಡ್ತಾರೋ 4,000ನ, ಸರಿ, 3,000ನ, ಸರಿ. ಈ ಥರ ಇದ್ದವರು ನಮ್ಮ ತಂದೆ ತಾಯಿಗಳು. ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನಮ್ಮ ಅಣ್ಣವರು ಅಷ್ಟೇ. ಇದಕ್ಕೆ ನಿಮಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. ಅಮ್ಮವರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದರು. ಇನ್ನೊಂದ್ಸಲಿ ಮಾಡ್ತಾ ಹೋಗೋಣ. ಇದೊಂದು ಸ್ವಲ್ಪ ಜಾಸ್ತಿ ಎಮೋಷನಲ್ ಆಯಿತು. ಇವಾಗ ಕೊನೆಯದಾಗಿ ಏನಾದರೂ ಹೇಳೋದಾದರೆ ಹೇಳಿ, ನಿಮ್ಮ ಬಗ್ಗೆ, ಜೀವನದ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ಇನ್ನೂ ಹೆಂಗೆ ಇರಬೇಕು, ಫ್ಯಾಮಿಲಿ ಹೆಂಗೆ ನೋಡ್ಕೊಬೇಕು, ಏನಾದ್ರು ಹೇಳೋದಾದರೆ ಹೇಳ್ಬೋದು. ಮುಂದೆ ಡ್ರೀಮ್ ಇರುತ್ತಲ್ಲ, ಒಂದ್ಸಲ ಅಮ್ಮ ಅಪ್ಪಾಜಿ ಏನೋ ಕಾರಲ್ಲಿ ಹೋಗೋರ್ನ ನೋಡಿ ನಮ್ದು ಕಾರ್ ಬೇಕಿತ್ತು ಅಂತ ಅನ್ಕೊಂಡ್ರಂತೆ ಅವರು. ಅದೊಂದು ಗಾಯ್ಸ್ ನಿಜವಾಗ್ಲೂ ಕಾರ್ ಅಂದ್ರೆ ಅದಕ್ಕೆ ನಾನು ಅವತ್ತು ಹೇಳಿದೆ, ಕಾರ್ ಅಂದ್ರೆ ನಾವು ತಗೊಳ್ಳೋದು ಯಾವಾಗಾರು ತಗೋಬೋದಮ್ಮ, ಅದು ನಮ್ ಹುದ್ದೆಗೆ ಕೊಡ್ಬೇಕು, ಅವಾಗ ತಗೊಳ್ಳೋಣ ಅಂತ ನಾನು ಹೇಳಿದೆ. ಅದು ಸ್ವಲ್ಪ ದಿನ ಕಾಯ್ಬೇಕು ಹಾಗಂತ. ಇದು ಗೈಸ್ ನಮ್ ಹುದ್ದೆಗೆ ಕೊಡ್ಬೇಕು ಅವರೇ, ಆಮೇಲೆ ನಾವು ತಗೊಳೋದು. ನಾವೇನ್ ಇವತ್ತು ತಗೋಬಹುದು, ನಾಳೆನ ಹೋಗಿ ತಗೋಬಹುದು. ಅದೇ ನಾವು ನಮ್ಮ ಹುದ್ದೆಗೆ ಕೊಡಬೇಕು ಅವರು, ಅವಾಗ ನಾವು ತಗೋಬೇಕು. ಒಂದು ಏನನ್ಸ್ತು ಅಂತಂದ್ರೆ ಅವತ್ತು ಬಂದ್ರು, ಯಾವುದೋ ಎಲ್ಲೋ ಹೋಗಿದ್ರಂತೆ. ಅವ್ರ ಹೆಸರು ಬೇಡ, ಆ ಊರು ಬೇಡ, ಏನು ಬೇಡ, ಅವರೆಲ್ಲೋ ಕಾರ್ನೇ ಹೋಗ್ತಿದ್ರು ನಮ್ಮ ಅಪ್ಪಾಜಿ ಅಮ್ಮ ಅವರು. ಆದರೆ ನಮ್ಮನ್ನು ಇದು ಬಿಟ್ಟು ಹೋಗ್ತಿದ್ರಂತೆ, ನಡ್ಕೊಂಡು ಹೋಗ್ತಿದ್ರಂತೆ ನಮ್ಮ ಅಪ್ಪಾಜಿ ಅವರು. ಆದರೂ ಕೂಡ ಅಲ್ಲಿ ಸ್ಪೇಸ್ ಐತೆ, ಕಾರ್ನಲ್ಲಿ ಸ್ಪೇಸ್ ಐತೆ. ಆದರೆ ನಾವಿರ್ತಕ್ಕಂಥ ಪೊಸಿಷನ್ ನೋಡಿ, ನಮ್ಮನ್ನು ನೋಡಿ, ನಾವಿರೋದು ಹೆಂಗಿದೀವಿ ಅಂತ ನೋಡಿ, ಖಾಲಿ ಜಾಗ ಇದ್ರೂ ಕೂಡ ನಮ್ಮ ಅಪ್ಪಾಜಿ ಅವ್ರನ್ನ ಹತ್ಸ್ಕೊಂಡು ಹೋಗಿಲ್ಲ ಅಂತೆ. ಅದು ಬಂದು ಒಂದು ಸ್ವಲ್ಪ ಕಣ್ಣೀರು ಹಾಕಿದ್ರು ನಮ್ಮ ಅಪ್ಪಾಜಿಯವರು. ಆ ದಿನನ ಗೈಸ್ ನಾನೇ ಆಗಲಿ, ನಮ್ಮ ಅಣ್ಣ ಆಗಲಿ ಮರೆಯಲ್ಲ, ಮಾಡ್ತೀವಿ. ಒಂದಲ್ಲ ಒಂದಿನ ನಮ್ಮನ್ನು ಕೀಳಾಗಿ ಕಂಡಿದ್ದಾರಲ್ಲ, ಅವ್ರ ಮುಂದೆ ನಾವು ಏನಾದರೂ ಮಾಡ್ತೀವಿ ಅನ್ನೋ ಭರವಸೆ ಇದೆ. ಅತಿಯಾದ ಆಸೆ ಅಲ್ಲ, ಭರವಸೆ ಇದೆ ಮಾಡಬೇಕೇನಾದರೂ ಅಂತ. ಮಾಡ್ತೀವಿ ಗೈಸ್, ಆಯಿತಾ? ಮಾಡೋಣ. ಇದೇ ಥರ ನಿಮ್ಮ ಸಪೋರ್ಟು ಕೂಡ ಇದೇ ಥರ ಇರಲಿ. ಮಾಡ್ತೀವಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಕೇಳಿದ್ದೀರಾ, ನಮ್ಮ ಅಣ್ಣವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನೀವು ಕೂಡ ಒಂದೇ ಸಲ ಏನೂ ಸಿಗಲ್ಲ, ಪ್ರತಿಯೊಂದು ಒಂದು ಸಣ್ಣ ಹೆಜ್ಜೆಯಿಂದನೇ ಕೂಡ ಎಲ್ಲ ಸ್ಟಾರ್ಟ್ ಆಗೋದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇಷ್ಟೇನಾ? ಕೆಲಸ ಅಂತ ಮಾಡುವಾಗ ಯಾವುದೇ ಶಾರ್ಟ್ ಕಟ್ ಹುಡುಕದೆ ನಿರಂತರ ಪರಿಶ್ರಮ, ಶ್ರದ್ಧೆ, ಭಕ್ತಿ ಇದ್ರೆ ಖಂಡಿತವಾಗ್ಲೂ ನೀವು ಪಟ್ಟ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಅದೇ ನೀವು 3,000 ಸಿಗುತ್ತೆ ಅಂತ ಅನ್ನೋದಾಗಿದ್ರೆ ಇವತ್ತು ಏನೋ ಒಂದು ಸಿಕ್ತಿದೆ, ಆ ಅಮೌಂಟ್ ಬೇಡ. ನನಗೆ ಅನ್ಸಿತ್ತು ಎಷ್ಟೋ ಸಲ, ಅಂದ್ರೆ ಅಯ್ಯೋ ಇಷ್ಟ ಆದ್ರೆ ನಮಗೆ ಹೆಂಗೆ ಮುಂದೆ ಜೀವನ ಅಂತ. ಅವಾಗ ಒಂದ್ ಕಡೆ ಅನ್ಸೋದು ಇದೇ ನಮ್ ಜೀವನ ಅಂತ ಅನ್ಸೋಗ್ಬಿಡುತ್ತೆ. ಅವಾಗೆಲ್ಲ ನಾವು ಬೇರೆ ಕಡೆ ಬೇರೆ ಕೆಲ್ಸಕ್ಕೆ ಅದನ್ನ ನೋಡ್ಲೇ ಇಲ್ಲ. ಅದ್ರೊಳಗೆ ತುಂಬಾ ಇನ್ವಾಲ್ವ್ ಆಗಿ ಅದನ್ನೇ ಪೂರ್ತಿ ಅದೇ ಕೆಲ್ಸ, ದಿನ ಇಡೀ ಅದೇ ಕೆಲ್ಸ, ಮುಂದೇನು ಇದೇ ಕೆಲ್ಸ ಅನ್ಕೊಂಡ್ವಿ. ಅದು ಏನೋ ಅದೃಷ್ಟ, ಮುಂದೆ ಅವಕಾಶ ಸಿಕ್ತು. ಇನ್ನು ನೋಡೋಣ, ಆಶೀರ್ವಾದ ಕೊಟ್ರೆ ಮುಂದೆ ಇನ್ನೂ ಹೋಗ್ತಾ ಇರೋಣ. ಅದೇ ನೀವು ಅವತ್ತು 3,000, 4,000, 5,000 ಐತೆ ಅಂತ, ಇವಾಗ ನಾನೇನೋ ಬ್ಯಾಚುಲರ್ ಇದ್ದೀನಿ, ಅಥವಾ ನಮ್ಮ ಫ್ಯಾಮಿಲಿ ಬಂದಾಗ ಹೆಂಗೆ, ನಮ್ಮ ಫ್ಯಾಮಿಲಿಗೆ ಸಾಕೋದು ಹೆಂಗೆ ಅಂದ್ಕೊಂಡು ಬಿಟ್ಟಿದ್ರೆ, ನಂಬಿಕೆ ಅನ್ನೋದೊಂದು ನಂಬಿಕೆ ಇತ್ತಲ್ಲ, ಮುಂದೊಂದ್ ದಿನ ನಮ್ಗೆ ಒಳ್ಳೇದಾಗೇ ಆಗುತ್ತೆ ಅಂತ. ಯಾಕೆಂದ್ರೆ ನಾವು ಅಷ್ಟು ಯಾವ್ದೇ ಅಡ್ಡದಾರಿ ಇರದೆ ಕೆಲಸ ಮಾಡಿದ, ಅಷ್ಟು ಪರಿಶ್ರಮ, ಅಷ್ಟು ಶ್ರದ್ಧೆಯಿಂದ ಮಾಡಿದೀವಲ್ಲ ಕೆಲಸನ, ಪ್ರತಿಫಲ ಸಿಕ್ಕಿದೆ ಅಷ್ಟೇ. ನಾನು ಅವಾಗಲೇ ಹೇಳಿದ್ನಲ್ಲ, ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿದ್ದೆ, ಇವಾಗೆಲ್ಲ ನೀವು ಪ್ರೀತಿ ವಿಶ್ವಾಸ ಎಲ್ಲ ಕೊಡ್ತಿದ್ರಿ, ಎಲ್ಲ ಮಾಡ್ತಿದ್ರಿ. ಆದರೆ ಇದೆಲ್ಲ ಸುಮ್ಮನೆ ಸಿಕ್ಕಿಲ್ಲ. ನಮ್ಮ ಅಣ್ಣವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ, ಇನ್ನೊಂದು ಲಾಗ್ ಬರುತ್ತೆ ಅಂತ ಹೇಳಿದ್ದೆ, ಅದೇ ಲಾಗ್ ಇದು. ಇದೆಲ್ಲ ಕೇಳಿ ನಿಮಗೂ ಕೂಡ ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾವುದೇ ಕೆಲಸ ಆದರೂ ಸುಮ್ಮನೆ ಸಿಗಲ್ಲ, ಸುಮ್ಮನೆ ನೀವು ಒಂದು ಹಂತಕ್ಕೆ ಹೋಗಲ್ಲ. ಯಾವುದಾದ್ರೂ ಒಂದು ಸಣ್ಣ ಹೆಜ್ಜೆಯಿಂದನೇ ಮೇಲೆ ಒಂದು ಹಂತಕ್ಕೆ ತಲುಪಬಹುದು ಅನ್ನೋದಕ್ಕೆ ನಮ್ಮ ಅಣ್ಣನೇ ಉದಾಹರಣೆ. ನನಗೆ ತುಂಬಾ ಇನ್ಸ್ಪಿರೇಷನ್. ನನಗೆ ಯಾಕೆ ಅಂತಂದರೆ, ನೀವು ವಿಡಿಯೋದಲ್ಲಿ ನೋಡ್ತೀರಾ, ಇದನ್ನೆಲ್ಲ ನಾನು ರಿಯಲಾಗಿ ನೋಡಿದ್ದೀನಿ. ನಾನು, ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿಯವರಾಗಿರ್ಬೋದು, ನಮ್ಮ ಅಪ್ಪ ಅವರಾಗಿರ್ಬೋದು. ಸೊ ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಈ ಲಾಗ್ ತುಂಬಾ ಎಮೋಷನಲ್ ಆಯಿತು ಮತ್ತು ಇನ್ಸ್ಪಿರೇಷನ್ ಇತ್ತು, ಎಲ್ಲನೂ ಕೂಡ ಇತ್ತು. ನಮ್ಮ ಬಡತನ ಆಗಲಿ,
ಇವಾಗಿರ್ತಕ್ಕಂಥ ಸಿಚುವೇಶನ್ ಹೆಂಗಿದೆ ಅನ್ನೋದಾಗಲಿ ಎಲ್ಲನೂ ಕೂಡ ಕೇಳಿದಿರಾ ಮಾಡಿದಿರಾ ಅಂದ್ಕೋತೀನಿ. ಈ ವಿಡಿಯೋ ಹೇಗಿತ್ತು ಅಂತ, ನಮ್ಮ ಅಣ್ಣವರ ಜೀವನ ಹಿಸ್ಟ್ರಿ ಹೀಗಿತ್ತು, ಮತ್ತು ಇನ್ನೊಂದು ಪಾರ್ಟ್ 2 ಅಂತ ಮಾಡ್ತಾ ಹೋಗೋಣ. ಇನ್ನೊಂದು ಹಂತಕ್ಕೆ ಹೋದ್ಮೇಲೆ ಅವಾಗ ಯಾವ ಥರ ಇರುತ್ತೆ ನಮ್ಮ ಅಣ್ಣ ಪೊಸಿಷನ್ ಆಗಲಿ ಅಂತಾಗಲಿ ಅಂತ ಅವಾಗ ನೋಡ್ತಾ ಹೋಗೋಣ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೇನಾದರೂ ಹೇಳ್ತೀರಾ? ಎಲ್ಲರಿಂದನೂ ಒಂದೊಂದು ಕಲಿಸಿದ್ದೀವಿ. ಕಲಿಸಿದವರಿಗೆ ತುಂಬಾ ಥ್ಯಾಂಕ್ ಯು. ಯಾಕೆ ಎಸ್ ಅದು ನಮ್ದು ಹೇಳ್ಬೇಕು. ತುಂಬಾ ಸೀನಿಯರ್ ಜೊತೆ ಕೆಲಸ ಮಾಡಿದೀವಿ. ನಮ್ಮ ಕೊಲೀಗ್ಸ್ ಆಗ್ಲಿ, ನಮ್ಮ ಕೆಳಗಡೆ ಆಗಿರ್ಲಿ, ಯಾರು ಇವರು ಅವ್ರನ್ನ ನಾವು ಇವ್ರೇನ್ ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡಿಲ್ಲ. ಎಲ್ಲರೂ ಹೇಳೋದನ್ನ ಕೇಳಿಸ್ಕೋಬೇಕು. ಯಾವ ಸರಿ ಯಾವ ತಪ್ಪು ಅಂತ ನಾವು ಆಲೋಚನೆ ಮಾಡ್ಬೇಕು. ಆಮೇಲೆ ನಾವು ಅದನ್ನ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ದಿವಸ ಅದನ್ನೇ ಅಳವಡಿಸ್ಕೊಂಡ್ ಬಂದಿದ್ದೀವಿ. ಮುಂದೆನೂ ಕೂಡ ಎಲ್ಲರ ಸಜೆಷನ್ ತಗೋಬೇಕು. ಅದ್ರಲ್ಲಿ ಯಾವ್ದು ಬೆಟ್ರ್ ಅದನ್ನ ನಾವು ಹಾಕ್ಬೇಕಷ್ಟೇ, ಅಳವಡಿಸ್ಬೇಕಷ್ಟೇ. ಅವಾಗ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಅಂತ. ಏನೋ ದೇವರ ಆಶೀರ್ವಾದ, ಎಲ್ಲ ಕೆಲಸನೂ ಚೆನ್ನಾಗಿ ನಡೀತಿದೆ. ಹಿಂಗೆ ಆಗಲಿ ಅಂತ. ಆ ಧರ್ಮಸ್ಥಳ ನೀನೇನಾದ್ರು ಹೇಳ್ತೀನಮ್ಮ? ಅಮ್ಮವರು ಮೌನಿ ನಾನು ಅನ್ನಂಗಾಗಿದ್ದಾರೆ ಪಾಪ. ಅಷ್ಟೆಲ್ಲ ನಾವೆಲ್ಲ ಯಾಕೆ ಒಂದೊಂದು ಟೈಮ್ ಸೈಲೆಂಟ್ ಆಗಿರ್ತೀವಿ ಅಂತ ಹೇಳೋದಾದರೆ ಇದೇ ಕಾರಣಕ್ಕಾಯ್ತಾ. ಇದೆಲ್ಲ ನೋಡ್ಕೊಂಡು ಬಂದಿರ್ತೀವಿ ಅಂತಕ್ಕೆ ನಮಗೆ ಮಾತಾಡೋಕ್ಕೆ ಬರಲ್ಲ, ಕಣ್ಣೀರು ಬರುತ್ತೆ ಒಂದೇ ಸಲ, ಯಾಕೆಂದ್ರೆ ಅಂತ ನೋಡಿದ್ದೀವಲ್ಲ ರಿಯಲ್ ಆಗಿ. ಸೊ ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ನಿಮ್ಮ ಅಮ್ಮಗನ ಬಗ್ಗೆ ಏನಾದರೂ ಹೇಳ್ತೀನವ? ನಮ್ಮ ಅಮ್ಮಗೆ ಚೆನ್ನಾಗಿಲ್ಲಪ್ಪ ಧರ್ಮಸ್ಥಳ ಓಪನಿಂದವ. ನನ್ನ ಮಗಗೆ ಕೈ ನೋಡಿ ಇವೆಲ್ಲ ಗಾಯ ನೋಡಿ ಕಣ್ಣೀರು ಹಾಕಿದ್ದೀವಿ ನಾವು. ನನ್ನ ಮಗನ ಪರಿಸ್ಥಿತಿ ನೊಕ್ಕರು ಅಲ್ಲೆಲ್ಲಿ ಆಶ್ರಮ ಹೋಗಿ ಎಲ್ಲಿ ಮಾಡ್ತಾನೆ, 3,000 ಸಂಬಳದಾಗ ಎಲ್ಲಿ ಮಾಡ್ತಾನೆ. ಅವನಿಗೆ ಬರೀ ಡಿಸೆಲ್ ಆಗಲ್ಲ, ಅದಕ್ಕಾಗಲ್ಲ ಇಟ್ಕಾಗಲ್ಲ, ಅಲ್ಲೇ ತಿಂದು ಅಲ್ಲೇ ಬರ್ತಾನೆ ಅನ್ನೋ ತನಕ ಅನ್ನೋದು. ಅವನು ಹೋಗ್ತ ಭಗವಂತ ನನ್ನ ಮಗನ ಚೆನ್ನಾಗಿಲ್ಲ. ಇಷ್ಟು ಸಿಂಪಲ್ ಆಗಿ ಹೇಳಿದ್ರು ಗೈಸ್, ಆಯ್ತಾ. ಯಾರ್ಯಾರು ಆಡ್ಕೊಂಡಿದ್ರು ಅವರಿಗೆಲ್ಲ ಉತ್ತರ ಕೊಡ್ತಿದ್ದಾರೆ. ಮತ್ತು ಹಂಗೆ ಬೆಳೀತಿದ್ದಾರೆ ನಮ್ಮ ಅಮ್ಮಗೆ, ಹಿಂಗೆ ಹೋಗಲಿ ಅಂತ ಎಷ್ಟು ಸ್ವೀಟಾಗಿ ಹೇಳಿದರು. ಅದೇ ಥರ ಹೋಗ್ತಾ ಇರಲಿ. ಇದು ಹಿರಿಯರ ಆಶೀರ್ವಾದ ಇರಲೇಬೇಕಲ್ಲ, ಇದ್ರೇನೆ ಮುಂದಕ್ಕೆ ಹೋಗೋದು. ನೀವು ಅಷ್ಟೇ ತುಂಬಾನೇ ಏನೇನೋ ಆರೋಗ್ಯದಲ್ಲಿ ಅದು ಇದು ಸಮಸ್ಯೆ ಇರ್ತಾವಲ್ಲ, ಸಣ್ಣ ಪುಟ್ಟವು, ಹಂಗಂತ ಬಂದ ತಕ್ಷಣ ಹಿಂಗೆ ಅಂತಿದ್ರು. ಆದರೂ ಕೂಡ ಬಿಡದಲ್ಲೇ ಹೋಗಿ ಮಾಡಿದ್ದಾರೆ. ಅದಕ್ಕೆ ಇವಂತ ತಲುಪಿದ್ದಾರೆ. ಓಕೆ, ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಯಾವ್ಯಾವ ವಾಲ್ನಲ್ಲಿ ಇಲ್ಲೊಂದು ಐತೆ, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಐತೆ, ಇಲ್ಲೊಂದು ಸ್ವಲ್ಪ ಐತೆ. ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ, ನಾವು ಫ್ಯಾಮಿಲಿಯವರು ಸೇರಿಕೊಂಡು ಎಲ್ಲಿಗೆ ಆ ಫ್ರೇಮ್ನ ಫಿಲ್ ಮಾಡೋದು ಹಾಕೋದು ಅಂತ ನೋಡೋಣಂತೆ. ಈ ವ್ಲಾಗ್ ತುಂಬಾ ಖುಷಿ ಅನಿಸುತ್ತೆ, ಇನ್ಸ್ಪಿರೇಷನ್ ಅನಿಸುತ್ತೆ, ಮತ್ತು ಎಮೋಷನಲ್ ಅನಿಸಿತ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನೇನು ನಿಮಗೆ ಕ್ವಶನ್ಸ್ ಇದೆ Q&A ಮಾಡೋಣ ಅಂತ ಇದ್ದೀವಿ. ಕ್ವಶನ್ ಆನ್ಸರು ಏನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ನೆಕ್ಸ್ಟ್ ಇನ್ನೊಂದ್ಸಲಿ ನಾವು ಹಾಕ್ತೀವಿ, ಅದರಲ್ಲಿ ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅದು ನಿಮಗೆ ಕೇಳಿರ್ತಕ್ಕಂಥ ಆನ್ಸರ್ ಮಾಡೋಣಂತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಇದರಲ್ಲೇ ಕಮೆಂಟ್ ಮಾಡಿ. ನಿಮಗೇನಾದರೂ ಇದೊಂದು ಹೇಳಬೇಕು. ನಾನು ಕೇಳಿರ್ತಕ್ಕಂಥದ್ದು ಎಷ್ಟು 11 ಕ್ವಶನ್ಸನ್ನು ಕೇಳಿದ್ದೀನಿ. ಇದ್ರ ಮೇಲೂ ನಿಮಗೆ ನಮ್ಮ ಅಣ್ಣನ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಏನು ಎಂತ, ನಿಮಗೇನಾದರೂ ಇನ್ನೂ ಕ್ವಶನ್ಸ್ ಇತ್ತು ಅಂತ ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಅದನ್ನು ನೋಡಿ ನಾವು ಇನ್ನೊಂದು ವೀಡಿಯೋನ ಮಾಡೋಣ ಅಂತ, ಆಯಿತಾ. ಓಕೆ, ಬಾಯ್ ಹೇಳ್ಬಿಡ್ರಿ. ಎಲ್ರಿಗೂ ಗುಡ್ ನೈಟ್. ಅವರು ಬೆಳಗ್ಗೆ ನೋಡ್ತಿದ್ರೆ ಗುಡ್ ಮಾರ್ನಿಂಗ್. ಈ 2 ಗೈಸ್, ಆಯಿತಾ. ಓಕೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ. ನಮ್ಮ ಫ್ಯಾಮಿಲಿ ಇತ್ತು ಅಂತಂದರೆ ಜಾಸ್ತಿ ರೀಚ್ ಆಗ್ತೈತೆ. ಇದೇ ಥರ ನಮ್ಮ ಫ್ಯಾಮಿಲಿಯು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ತುಂಬ ಜನ ನೋಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ನಮಗೆ ಒಂದು ಇದು ಅಂತ. ನಂಬರ್ಸ್ ನೋಡಿದರೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಒಂದು ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವೀಡಿಯೋನ ತರ್ತೀನಿ, ಒಳ್ಳೆ ಲಾಗನ್ನು ತರ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.